ಇವತ್ತು ಸಿಟಿ ನೋಡಕ್ ತುಂಬಾ ಚೆನ್ನಾಗಿದೆ ಅಲ್ಲ. ಎಲ್ಲಿ ನೋಡಿದ್ರು ಫ್ಲಾಗ್, ದೇಶಭಕ್ತಿ ಎದ್ದು ಕಾಣಿಸ್ತಾ ಇದೆ. ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆ ಈ ರೇಂಜಿಗೆ ಫೀಲ್. ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ನಮ್ಮ ಜನ ಎಲ್ಲದರಲ್ಲೂ ಮುಂದೆ ಇದ್ದಾರೆ. ಎಜುಕೇಶನ್, ಸ್ಪೋರ್ಟ್ಸ್, ಕಲ್ಚರಲ್ ಎಲ್ಲ ಕಡೆ ನಮ್ಮ ಜನ ಮಿಂಚ್ತಾ ಇದ್ದಾರೆ. ಹೌದು, ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡೋಕ್ಕೆ ತುಂಬ ವಿಚಾರಗಳಿದೆ. ಆದರೆ ಇನ್ನೂ ಎಷ್ಟು ದೂರ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಅಂದ್ರೆ ನೋಡು, ಸ್ವಾತಂತ್ರ್ಯ ಅಂದರೆ ಯಾವತ್ತೋ ಒಂದಿನ ನ್ಯಾಷನಲ್ ಅಂತಮ್ ಹೇಳಿ ಒಂದಿನ ಪ್ರೌಡ್ ಫೀಲ್ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಲ್ಲ. ಅಲ್ಲಿ ನೋಡು, ಆಯಮ್ಮನ ತನ್ನ ಕಾಲ ಮೇಲೆ ನಿಂತು ತನ್ನ ಬದುಕನ್ನು ಕಟ್ಕೊಳ್ಳೋಂಥ ಅವಕಾಶ. ನೋಡಿ ಆಟೋದವ್ರನ್ನ, ತಮ್ಮ ದುಡಿಮೆಯಿಂದ ತಮ್ಮ ಮನೆಯವ್ರನ್ನ ನೆಮ್ಮದಿಯಾಗಿ ನೋಡ್ಕೊಳ್ಳೋಂಥ ಅವಕಾಶ. ಅವರು ನೋಡು, ನಾವೆಲ್ಲ ಗೌರವದಿಂದ ಬದುಕಂಗೆ ಅವ್ರಿಗೂ ಗೌರವ ಸಿಗೋದು. ಮತ್ತೆ ಮಧ್ಯರಾತ್ರಿಲಿ ಒಂದು ಹೆಣ್ಮಗು ಭಯ ಇಲ್ಲದೆ ನಡೆಯೋದು. ಒಂದು ನಿಮಿಷ, ಏನಾಯ್ತು? ಆ ತಾಯಿ ಮಗುನ್ ನೋಡು. ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಮ್ಮ ಫ್ರೀಡಮ್ ಬಗ್ಗೆನೂ ಮಾತಾಡ್ತಾ ಇದ್ದೀವಿ. ಆದರೆ ನಮಗೆ ಇಷ್ಟಪಟ್ಟು ತಿನ್ನೋ ಫ್ರೀಡಮ್ ಇದೆ, ಇಷ್ಟಪಟ್ಟು ಜಾಗಕ್ಕೆ ಹೋಗೋ ಫ್ರೀಡಮೂ ಇದೆ, ಇಷ್ಟಪಟ್ಟು ಕೆರಿಯರ್ ಸೆಲೆಕ್ಟ್ ಮಾಡೋ ಫ್ರೀಡಮೂ ಇದೆ. ನಾಳೆ ಅವ್ರು ಇಷ್ಟ ಬಂದಂಗೆ ಬದುಕೋ ಫ್ರೀಡಮ್ ಇದೆಯಾ, ಅಥವಾ ಅವ್ರು ಇಷ್ಟಪಟ್ಟು ತಿನ್ನೋ ಫ್ರೀಡಮ್ ಆದ್ರೂ ಇದೆಯಾ? ಒಂದ್ ನಿಮಿಷ ನಿನ್ ಕೈಲಿ ಕೂರ್ತೇನೆ. ನೀನ್ ಹೇಳಿದ್ ಕರೆಕ್ಟೇ. ನಮ್ ದೇಶದ ಸಮಸ್ಯೆ ಯಾವಾಗ್ಲೂ ನಾವು ಸರಿ ಮಾಡಕ್ಕಾಗಲ್ಲ. ಹೌದು. ಆದ್ರೆ ಒಬ್ಬೊಂದ್ ದಿನನ ನಾವು ಚೆನ್ನಾಗಿ ಮಾಡ್ಬೋದಲ್ವಾ? 1947ರಲ್ಲಿ ದೇಶ ಸ್ವಾತಂತ್ರ್ಯವಾಯಿತು. ಆದರೆ ಪ್ರತಿಯೊಬ್ಬರ ಬದುಕಿಗೂ ಆ ಸ್ವಾತಂತ್ರ್ಯ ತಲುಪೋವರೆಗೂ ನಮ್ಮ ಪ್ರಯಾಣ ಮುಗಿಯೋದಿಲ್ಲ. ಸ್ವಾತಂತ್ರ್ಯ ಕೆಲವರ ಹಕ್ಕಲ್ಲ, ಅದು ಎಲ್ಲರ ಹಕ್ಕು.